ನೋಡಿದ್ದಾರ? 84 ಲಕ್ಷ ಜೀವರಾಶಿ ಉಂಟು. ಯಾವ ಯಾವ ಯೋನಿಗಳಲ್ಲಿ ಯಾವ ಯಾವ ಜೀವರಾಗಿ ನೀವು ಹುಟ್ಟಿ ಅದು ಗಂಡೋ ಹೆಣ್ಣೋ ಯಾರು ಬಲ್ಲರು? ಅದೆಲ್ಲ ದಾಟಿ 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 ಈಗ ಅಪ್ಸರಾಂಗನೆ ಅದು ಈ ಜನ್ಮದಲ್ಲಿ. ನಾನು ಅನೇಕ ಜನ್ಮಗಳದ್ದನ್ನು ಒಂದೇ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಕೌಶಿಕನ ರಾಜಸ, ಆ ಬಳಿಕ ವಸಿಷ್ಠ ಸಮ್ಮುಖದಲ್ಲಿ ತಾಮಸ, ಆ ಬಳಿಕ ತಪಸ್ಸಿನ ಸಾತ್ವಿಕತೆ, ಆ ಬಳಿಕ ಗತಿ ವಿಗತಿ ಚಲನೆ ವಿಚಲನೆ, ಏಳುವಿಕೆ ಬೀಳುವಿಕೆ ಎಲ್ಲ ದಾಟಿ ಈಗ ತ್ರಿಗುಣಾತೀತವಾದ ಪರಬ್ರಹ್ಮಾಸಕ್ತಿ ಇದ್ದ ಪರಮಹಂಸ ಸದೃಶವಾದ ಯೋಗ ನಿಷ್ಠೆ ನೀವು ಅನೇಕ ಜನ್ಮದಲ್ಲಿ ಅನುಭವಿಸಿದ್ದನ್ನು ನಾನು ಒಂದೇ ಜನ್ಮದಲ್ಲಿ ಅನುಭವಿಸಿ 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 ಸದ್ಯ ಸ್ತ್ರೀ ಭಾವವನ್ನು ಹೊಂದಿ ಅವನೊಬ್ಬನನ್ನೇ ಪುರುಷ ಅಂತ ತಿಳಿದು ತಪ್ಪಿಸ್ತಾ ಇದ್ದೇನೆ ಅಂತ ಅರ್ಥ ಆಗ್ತದ? ಅರ್ಥ ಬೇಡವಾ? ನೀನಲ್ಲ, ನಾನೊಂದು ಹೇಳಿ. ಆ ಮೇನಕ್ಕೆ ಎಣ್ಣೆ ನಾವು ಬಿಟ್ಟಾಗಿದೆ. ಆ ಬಿಟ್ಟ ಮೇಲೆ ಬಿಟ್ಟು ಕಳಿಸಿದ ಮೇಲೆ ಅವತ್ತು ಬಾಗಿಲು ತೆರೆದಿದ್ದೀರಿ, ಮೇನಕ್ಕೆ ಕಳಿಸಿದ್ದೀರಿ. ನಿನಗೆ ತೆರೆದದ್ದು ಮಾತ್ರ ಕಾಣುದು. ಅವಳನ್ನು ಒಳಗೆ ಬಿಡ್ಬೋದಲ್ವಾ? ಅವಳನ್ನು ಹೊರಗೆ ಹಾಕಿದ ಮೇಲೆ ಇನ್ನು ಅಂತದ್ದು 100 ಒಟ್ಟಿಗೆ ಬಂದ್ರು ಬಾರಿ ತೆಗೆಯುವುದಿಲ್ಲ ಅಂತಲೇ ಹಾಕಿದ್ದು. ಆದ್ದರಿಂದ 100 ರಂಬೆಯಂದಿರು ಬಂದರು ಬೇಡವಾ? 100 ಮಾತಿಗೆ ಬೇಡವಾ? ನಾನು ನೀನು ಉಳಿದದ್ದು ಉಳಿದವರಿಗೆ ಅರ್ಥ ಆಗಬೇಕು, ನಾನು ಮಾತಾಡಿದ್ದು ನಿನಗೆ ಅರ್ಥ ಆಗುದು. ನನಗೆ ಅರ್ಥ ಆಗುದಿಲ್ವಾ? ಅರ್ಥ ಆದ್ರೂ ಹೋಗು. ಬೇಡವಾ? ಬೇಡ. ಆಯ್ತು, ಬೇಡ 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 ಬೇಡ. ನಾವು ಎಷ್ಟೊಂದು ಗಂಡು ಮಕ್ಕಳನ್ನು ನೋಡ್ಲೇನು? ಯಾರಿಗೆ ಬೇಡ 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 ಅಂತ ಮನಸ್ಸಿರ್ತದೋ ಅವರಿಗೆ ಬೇಕು 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 ಅಂತ ಒಳಗಿರ್ತದೆ. ಇಲ್ಲಿ ಯಾರು ನೋಡ್ಲಿಕ್ಕಿಲ್ಲ, ಇಲ್ಲದಿದ್ರೆ ಅಪೂರ್ವ ಒಂದು ಅವಕಾಶ. ಅಪ್ಸರಾಂಗನರಿಗೆ ರಾಕ್ಷಸಾವೇಶ ಹೇಗೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಲಿಕ್ಕೆ ಜನವೇ ಕಾಡ. ಆಯ್ತು, ಬೇಡ ಯಾವುದು ಬೇಡ ಅಂತ ಇದ್ದಾರೆ. ನಾನೊಂದು ಸೇವೆ ಮಾಡಿದ್ರೆ ಹೇಗೆ? ಒಳ್ಳೇದು. ಮತ್ತೆ ಎಲ್ಲಿಯಾದ್ರೂ ಸೇವೆ ಮಾಡ್ತೀನಿ ಅಂತ ಹೇಳುವ ಒಮ್ಮೆ ಇಲ್ಲಿಂದ ಹೋಗ್ತೀವ ಅಥವಾ ನಾನೇ ಸ್ಥಳ ಬದಲಿಸಲ್ಲ? ನೀವಲ್ಲೇ ಆಗಿಂದ ಹೇಳ್ತಾರೆ ಹೋಗ್ತೀನಿ ಹೋಗ್ತೀನಿ ಅಂತ, ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಲ್ಲೇ ಇರ್ತಾರೆ. ನೀನು ನಾನು ಯಾಕೆ ಹೋಗ್ಬಿಟ್ಟು ಮಾಡ್ಲಿಕ್ಕೆ ಕೆಲವು ಪತಂಗಗಳಿಗೆ ಹಾಕಿ ಬೆಂಕಿಯನ್ನು ಹಣ್ಣು ಅಂತ ಭಾವಿಸಿ ಸುತ್ತು ಬರುದು, ಮತ್ತೆ ಭಸ್ಮಾದ ಮೇಲೆ ಗೊತ್ತಾಗಿ ಪ್ರಯೋಜನ ಅಷ್ಟೇ. ಮುಟ್ಟಿದ್ರೆ ಇವ ಮುನಿ ಸುಮ್ಮನೆ ಆಟ ಆಟಿಗೆ ಬರಬೇಡ, ಹೋಗು. ಮುಟ್ಟಿದ್ರೆ ಇವ ಮುನಿ ಸುಮ್ಮನೆ ಆಟ ಬರ್ಬೇಡ, ಹೋಗು. ನಾವು ನೋಡಿಲ್ವಾ? ಇವಳಿಗೆ ನಾಟ್ಯ ಬಿಟ್ಟರು ಕೂಡ ಅನುಕರಣೆಯಲ್ಲಿ ಒಂದು ಭವಿಷ್ಯ. ನೋಡೋಣ, ನನಗೆ ಅರ್ಥ ಆಯ್ತು. ಇವರಿಗೆ ಕಾಲು ಮುಟ್ಟಿದ್ರೆ ಆಗುವುದಿಲ್ಲ ಅಷ್ಟೇ, ಕಾಲು ಮುಟ್ಟಿದ್ರೆ ಆಗುವುದಿಲ್ಲ. ಸಂಕಲ್ಪವನ್ನು ಕಾಮ ಅಂತ ನಾನು ಬಿಟ್ಟದ್ದು ಅದು ವೈರಿಗಳಾದದ್ದರಿಂದ, ಹಾಗೆ ಅಂತ ಅವುಗಳನ್ನು ಮಿತ್ರರಾಗಿ ಇರಿಸಿಕೊಂಡಿದ್ದೇನೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದು ಅರಿಷಡ್ವರ್ಗ ಅಂತ ಏನು ಗುರುತಿಸಿದ್ರು ಅವುಗಳನ್ನು ವಿರೋಧಿಗಳಾಗಿರಿಸುವುದು ಬೇಡ. ಭಗವತ್ ಕಾಮವಾಗೆದು ಒಳಗಿರಲಿ, ಭಗವಂತನಿಗೆ ಪ್ರತಿಬಂಧಕವಾದದರ ಮೇಲೆ ಕ್ರೋಧ ಒಳಗುಳಿಯಲಿ, ಭಗವತ್ ಮೋಹ ಬೆಳೆಯಲಿ, ಭಗವತ್ ಲೋಭ ವರ್ಧಿಸಲಿ. ಭಗವಂತನ ಕಾರುಣ್ಯ ಸಿದ್ಧಿಸಿದಲ್ಲಿಗೆ ಮತ ಬರುವುದಿದ್ರೆ ಬರಲಿ, ನನಗಿಂತ ಹೆಚ್ಚು ಕಾರುಣ್ಯ ಸಿದ್ಧಿಸಿದವರಲ್ಲಿ ಮತ್ಸರ ಇರುವುದಿದ್ರೂ ಇರಲಿ. ಈಗ ವೈರಿಗಳನ್ನು ಶತ್ರುಗಳಾಗಿಸಿದವನಿಗೆ ಕೋಪವೇ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ನಿನಗೆ ತೋಚಿದ್ದ ಅರ್ಥ ಹೇಳು. ಅಲ್ಲಿ ಚಿಗರೆ ಓಡಿದ್ದು ಚಾಂಚಲ್ಯ ಇಲ್ಲದನ್ನು ಕಂಡು ವ್ಯಾಘ್ರ ಪಲಾಯನ ಮಾಡಿದ್ದು. ಅದು ಸಿಂಹ ಇರಬಹುದು, ಹುಲಿ ಇರಬಹುದು, ನನ್ನಷ್ಟು ವ್ಯಗ್ರ ಅಲ್ಲ ಅವರು ಅಂತ ಸಿಟ್ಟು ಮಾಡಿದ್ರು ಚಂದ ಕಾಣುತ್ತಾರೆ.
ಹಲ್ಲು ಬಿಟ್ರೆ ಎಷ್ಟು ದರಿದ್ರ ಕಾಣಿ. ನನಗೆ ಬೇರೆ ಶಬ್ದ ಗೊತ್ತಿಲ್ಲ. ದೊಡ್ಡ ಕಲ್ಲ ಇದು, ದೊಡ್ಡ ಗುಂಡು ಕಲ್ಲ, ದೊಡ್ಡ ಸಂಗತಿ ಇದು. ಎಂತೆಂತಹ ಕಲ್ಲನ್ನು ಕರಗಿಸಿದ್ದೇವೆ. ಇದು ಮಹಾ ಕಲ್ಲ ಇದು. ಸ್ವರ್ಗದಲ್ಲಿ ಕಲ್ಲು ಕರಗಿಸುವುದು ಕೆಲಸ. ನೀವು ಇಷ್ಟೆಲ್ಲ ಅರ್ಥ ಮಾತನಾಡ್ತೀನಿ, ನಾನು ಹೇಳಿದ ಅರ್ಥ ಆಗುದಿಲ್ಲ ನಿಮ್ಗೆ. ನನಗೆ ಅಪಾರ್ಥಕ್ಕೆ ಮತ್ತೆ ಸರಿಯಾದ ಅರ್ಥ ಹೇಳಲಿಕ್ಕೆ ಗೊತ್ತಿಲ್ಲ. ನೀನು ಹೇಳಿದ್ದೆ ಅಪಾರ್ಥ ಉಂಟು. ನೀನು ಬಾರಿ ಕರಗಿಸುವ ಮನಸ್ಸೆನ್ನುವ ಕಲ್ಲು ಅಂತ ಹೇಳಿದ್ದು. ಮನಸ್ಸು ನಿನ್ನಂತಹ ಯಾರಿಗಾದ್ರೂ ಕಲ್ಲೇ. ನೋಡೋಣ, ಎಂತದ್ದು ನೋಡೋಣ. ನಿಮ್ಮನ್ನು ಹೇಗೆ ಕರಗಿಸಬೇಕು ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ನಿಮ್ಮ ಕರುಣನಿಧಿ ಕಲ್ಲಾಗಿ ಪೋದೆಯ, ಕರುಣನಿಧಿ ಕಲ್ಲಾಗಿ ಪೋದೆಯ, ಸುರವಿಲಾಸಿನಿ ತಪ್ಪ ಮಲ್ಲಿಸು, ಸುರವಿಲಾಸಿನಿ ತಪ್ಪ ಮಲ್ಲಿಸು, ಧರೆಯೊಳಗೆ ಶಿಲೆಯಾಗಿ ಮಲಗುವ ಶಾಪವಿಂತ ಕಟ, ಧರೆಯೊಳಗೆ ಶಿಲೆಯಾಗಿ ಮಲಗುವ ಶಾಪವಿಂತ ಕಟ, ಕಲ್ಲಾಗಿ ಪೋದೆಯ ಪರಮಯೋಗಿ ಮಲ್ಲಿಸೋ. ಓ ಓ ಓ ಯಾಕೆ ಸ್ವಾಮಿ ನಿಮ್ಮ ಮನಸ್ಸೆನ್ನುವುದು ಕಲ್ಲಾಗಿ ಹೋಯಿತು? ಎಲ್ಲವನ್ನು ತಿಳಿಯುವ ಸಾಮರ್ಥ್ಯ ತಮಗಿದ್ದರೂ ಕೂಡ ಕಲ್ಲಾಗಿ ಹೋಗು ಎನ್ನುವ ಹಾಗೆ ಶಾಪವಾಕ್ಯವನ್ನೇ ಆಡಿಬಿಟ್ಟಿರಲ್ಲ. ನಾನಾಗಿ ಬಂದುದಲ್ಲ ಸ್ವಾಮಿ, ಪುರಂದರನ ಆಜ್ಞೆಯ ಮೇರೆಗೆ ಈ ಮೂಲಕಕ್ಕೆ ಇಳಿದು ಬಂದವಳು ನಾನಾಗುವುದಿಲ್ಲ ಎನ್ನುವ ಹಾಗೆ ವಿಧ ವಿಧವಾಗಿ ಕೇಳಿಕೊಂಡೆ. ಆದ್ರೆ ಆಜ್ಞೆಯನ್ನು ಮಾಡಿ ಕಳುಹಿಕೊಟ್ಟ ನಾನೇನು ಮಾಡಲಿ ಹೇಳಿ? ನೀವೇ ಆಲೋಚನೆ. ಸಾಮಾನ್ಯ ಯೋಧನೆ ಆಗಿರ್ಲಿ, ರಾಜಾಜ್ಞೆಯನ್ನು ಹೊತ್ತು ವಿರೋಧಿಯೊಂದಿಗೆ ಹೋರಾಟಕ್ಕೆ ಹೋಗುತ್ತಾರೆ. ಒಂದು ವೇಳೆ ಸಾವನ್ನಪ್ಪಿದ ಶಾಸ್ತ್ರಗಾರರು ಹೇಳುವುದು ಹೇಗೆ? ಆತನಿಗೆ ವೀರಸ್ವರ್ಗ ಪ್ರಾಪ್ತಿಯಾಯಿತು. ದೇವೇಂದ್ರನ ಆಜ್ಞೆಯನ್ನು ಹೊತ್ತು ಬಂದಂತಹ ಈ ರಂಬೆಗೆ ಶಾಪವೆಂಬ ನರಕವೇ. ಕೂಡದು ಕೂಡದು ಮನ್ನಿಸಿ 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 ಸ್ವಾಮಿ. ಕರಗಿ ಮನ ಕುಶಿಕಾತ್ಮ ಸಂಭವ, ಪರಮ ಬ್ರಹ್ಮಜ್ಞಾನಿ ಸ್ಪರ್ಶದಿ ಖರೆ ವಿಮೋಚನೆ, ಸರಿಜಿತ ಶಾಸಿರ ವಸಂತಗಳು, ಖರೆ ವಿಮೋಚನೆ ಸರಿಗಿ ದಶಸಾಸಿರ ವಸಂತಗಳು, ಮನ ಕರಗಿ ವ್ಯಕ್ತಿಗತವಾಗಿ ನಿನ್ನಲ್ಲೂ ನನಗೆ ಕೋಪ ಇಲ್ಲ, ನಿನ್ನ ಒಡೆಯ ದೇವೇಂದ್ರನಲ್ಲೂ ಇಲ್ಲ. ನಡೆಯುವಾಗ ಕಲ್ಲು ತಡೆಯಾಗ್ತದೆ ಅಂತ ಆದ್ರೆ ಎತ್ತಿ ಬದಿಗೆ ಎಸೆಯುತ್ತೇವೆ. ಕಲ್ಲಿನ ಮೇಲಿನ ಕೋಪದಿಂದಲ್ಲ, ನಡಿಗೆ ಸುಖವಾಗಲಿ ಅಂತ ಆಶಯ ಅಷ್ಟೇ. ತಡೆಯಾಗಬಾರ್ದು. ವ್ಯಕ್ತಿನಿಷ್ಠವಾದ ವಿದ್ವೇಷ ನನಗಿಲ್ಲ. ಮನದಲ್ಲಿ ಸೌಂದರ್ಯದ ಕುರಿತಾಗಿ, ಶೃಂಗಾರದ ಕುರಿತು ನಾನು ಕಲ್ಲಾಗಿದ್ದೇನೆ, ನೀ ಕಲ್ಲಿನಂತೆ ಕಾಣ್ತಾ ಇದ್ದಿ ಅಂತ ಹೇಳಿದೆ. ನಿನಗೆ ಅರ್ಥ ಆಗಲಿಲ್ಲ. ನನಗೆ ಏನಾಗಿ ಕಾಣ್ತಾ ಇದ್ಯೋ ಅದೇ ನಿನಗೂ ಕಾಣುವಾಗ ಮಾಡಿದಾಗ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಆದ್ರೆ ಯಾವ ತಪ್ಪಿಗೂ ಶಿಕ್ಷೆ ಅಂತ ಬೇಕಲ್ಲ. ರಾಜೇಂದ್ರನ ಆಜ್ಞಾಪಾಲನೆ ಮಾಡುವವರು ವೀರ ಸ್ವರ್ಗ ಸಿಕ್ಕುವ ಮೊದಲು ಹೋರಾಡಿ ಸಾಯ್ಬೇಕು. ಯಾಕೆ ಅಂದ್ರೆ ಅವರ
ಪ್ರವೃತ್ತಿಯಿಂದ. ಸೋಲು ಗೆಲುವುಗಳು ಅವರಿಗಲ್ಲ, ರಾಜೇಂದ್ರನಿಗೆ. ದೇವೇಂದ್ರನ ಆಜ್ಞಾಪಾಲನೆ ಮಾಡಿದ್ರು ಹಾಗೆ. ಭವಿಷ್ಯದಲ್ಲಿ ನಿನಗೆ ಒಳ್ಳೆಯ ಗತಿ ಸಿಕ್ಕಿದ್ರು, ಈಗ ಕಲ್ಲಾಗಿ ಬೀಳಬೇಕು. ಯಾಕೆ? ಸೋಲಬೇಕಾದವನವನು. ಯಾಕೆ ಸೋಲಬೇಕು ಬಲ್ಲೆಯ? ನೈವಿಚಾರಣ್ಯದಲ್ಲಿ ನರನಾರಾಯಣ ಋಷಿಗಳು ಶ್ರೀಮನ್ನಾರಾಯಣನ ಅಂಶರೂಪರು ಅವರು ತಪಸ್ಸಿಗೆ ಕುಳಿತಾಗ ಇದೇ ಭ್ರಮೆಯಿಂದ ನಿಮ್ಮನ್ನೆಲ್ಲ ಒಟ್ಟುವಾಗಿ ಕಳಿಸಿದ್ದಲ್ವ. ಅವರು ಸ್ವರ್ಗಕಾಮದಿಂದ ತಪಸ್ಸು ಮಾಡ್ತಾರೆ, ಹೋಗಿ ಕೆಡಿಸಿ ಅಂತ. ನಾವೇ ಹೋಗಿದ್ದೆವು. ನೀವು ಕುಣಿದಾಗ ಅವರು ಸೋತ್ರ. ಇಲ್ಲ. ಏನ್ ಮಾಡಿದ್ರು? ಅವರ ಊರು ಪ್ರದೇಶದಿಂದ ಹೆಣ್ಣೊಬ್ಬಳನ್ನು ಸೃಷ್ಟಿಸಿ ನಾರಾಯಣ ಋಷಿಯ ಊರು ಪ್ರದೇಶದಿಂದ ಉದಿಸಿದವಳೇ ಊರ್ವಶಿ. ಅವರು ಕುಡಿದದ್ದರಲ್ಲಿ ನೀವೆಲ್ಲ ನಾಚಿ ತಲೆತಗ್ಗಿಸಲಿಲ್ವ? ನಾವು ಸೋತು ಓಡಿ ಬಂದೆವು. ಆದರೂ ಕೂಡ ನಿಮ್ಮ ಮರ್ಯಾದೆಯನ್ನು ಘನತೆಯನ್ನು ಮುಕ್ಕಾಗಿಸುವುದು ಬೇಡ ಅಂತ ಊರ್ವಶಿಯನ್ನೇ ಅಪ್ಸರಾಂಗನೆಯರಿಗೆ ಆ ಘಟನಕ್ಕೆ ಕೊಡುಗೆಯಾಗಿ ಕೊಟ್ಟ ಮೇಲೆ ಒಂದು ಎಚ್ಚರಿಕೆ ಇರಲಿಲ್ವ? ತಾಪಸಿಗಳನ್ನು ಯಾವ ಕಾಲಕ್ಕೂ ಕೆಣಕಬಾರದು ಎಂಬುದು ಇವರಿಗೆ ಯಾರ್ಯಾರು ಒಮ್ಮೆ ಹೇಳಿ ಆಯ್ತವರು ತಾಪಸಿಗಳನ್ನು ಕೆಣಕಬೇಡ ಅಂತ. ಮತ್ತೆ ಯಾಕೆ ಮೇನಕೆಯನ್ನು ಕಳಿಸಿಕೊಟ್ಟಾಗ ಅವನದ್ದು ತಪ್ಪಂತಾಗ್ಲಿಲ್ಲ. ಯಾಕೆ? ನಾನೇ ಜಾರಿದ್ದೆ. ಅದು ಹಿಂದಿನ ವಿಶ್ವಾಮಿತ್ರ. ನೀನೆಂತದ್ದು ಭಾವಿಸಿದ್ದು? ಪ್ರತಿ ಬಾರಿ ಒಂದೇ ವಿಶ್ವಾಮಿತ್ರ ಅಂತ. ಇದು ಬೇರೆ ಬೇರೆ ವಿಶ್ವಾಮಿತ್ರ. ಅದು ಹಿಂದಿನ ವಿಶ್ವಾಮಿತ್ರ, ಇದು ಹಿಂದಿನ ವಿಶ್ವಾಮಿತ್ರ. ಅಂದು ಜಾರುವ ವಿಶ್ವಾಮಿತ್ರ, ಇಂದು ನಿನ್ನನ್ನು ಬಂಡೆಯಾಗಿ ಬೀಳಿಸುವ ವಿಶ್ವಾಮಿತ್ರ. ಅರ್ಥ ಆಗ್ತದ? ಅರ್ಥ ಆಯ್ತು. ಹಾ, ಆ ಪ್ರಸಂಗದಲ್ಲಿ ಮೇನಕ್ಕೆ, ಹೌದು. ಈ ಪ್ರಸಂಗದಲ್ಲಿ ರಂಬೆಯಿಂದ ಏನಾದ್ರೂ ಆಗಿತ್ತು. ಆ ಪ್ರಸಂಗದಲ್ಲಿ ಮೇನಕೆಗೆ ಮಗು, ಈ ಪ್ರಸಂಗದಲ್ಲಿ ರಂಬೆಗೆ ಕಲ್ಲು. ಅರ್ಥ ಆಯ್ತಾ? ಅದು ವ್ಯಕ್ತಿತ್ವ ಬೆಳೆದದ್ದನ್ನು ಗಮನಿಸದೆ ಬಾಧೆ ಕೊಟ್ಟ ಹಾಗೆ ಆಗುವುದು. ಅವ ತಾಪಸಿಗಳನ್ನು ಕೆಣಕಬಾರದು ಎಂಬ ಶಾಸನ ಮೀರಿದ್ದರಿಂದ ತಾಪಸಿಗಳ ಮುಖದಿಂದ ಬಂದ ಶಾಪ ಇದು ಅವನಿಗೆ ಸಿಕ್ಕಿದ ಶಾಪ ಅಂತ ತಿಳಿ. ಅದು ಹೇಗೆ ತಿಳಿಯುವುದು? ಹೇಗೆ ಅಂದ್ರೆ, ಸುಂದರಿಯಾದವಳ ಮುಂಭಾಗದಲ್ಲಿದ್ದ ಮಲ್ಲಿಗೆಯ ಮೊಗ್ಗಿನಂತ ಹಲ್ಲನ್ನು ಕಿತ್ತು ತೆಗೆದರೆ ಅವಳ ಸೌಂದರ್ಯಕ್ಕೆ ಹಾನಿ ಆಗುವುದಿಲ್ವ? ವಿಕಾರ ಆಗುವುದು. ಅದೇ ಹೇಳಿದ್ದು. ಸ್ವರ್ಗ ಈಗ ವಿಕಾರಗೊಂಡದ್ದು ಹೇಗೆ ಗೊತ್ತೋ? ಸ್ವರ್ಗವೆಂಬ ಸುಂದರಿಯ ಮುಂಭಾಗದಲ್ಲಿದ್ದ ಹೊಳೆಯುವ ದಂತದಂತಿದ್ದವಳು ರಂಬೆ ಕಿತ್ತು ಕಲ್ಲಾಗಿಸಿ ಕೆಳಗಾಕಿದ್ದೇನೆ. ಈಗ ಹಲ್ಲಿಲ್ಲದ ಸ್ವರ್ಗ ಸುಂದರಿಯನ್ನು ಸುರಪತಿ ಹಳ್ಳಿ. ಅದೇ ಅವನಿಗೆ ಶಿಕ್ಷೆ. ನಮ್ಮಲ್ಲಿ ಕಾರ್ಯಕ್ರಮ ಆರಂಭವಾಗುವುದು ಹೇಗೆ? ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ನಾಳೆಯಿಂದ ಆ ಪದ್ಯ ಹೇಗೆ ಹೇಳ್ತಾನೆ ನೋಡ್ಬೇಕು. ಮುಂದೆ ಅದೇ ಹೇಳಿತು, ತಾಪಸಿಗಳ ತಪಸ್ಸು ಕೆಡಿಸುವುದಕ್ಕೆ ಬಂದ್ರೆ ಇಂದ್ರನ ಪದ್ಯದ ಛಂದಸ್ಸು ತಪ್ಪುತ್ತದೆ ಅಂತ. ಬ್ರಹ್ಮರ್ಷಿ ಆಗುವ ಹಂಬಲವನ್ನು ತುಚ್ಛವಾಗಿ ಕಂಡವನಿಗೆ ಅದರ ಮಹತ್ವ ಅರಿವಾಗಬೇಕು ಅಂತಾದ್ರೆ 10,000 ವರ್ಷ ಶಿಲಾಖಂಡವಾಗಿ ಬಿದ್ದ ನಿನ್ನನ್ನು ಒಬ್ಬಾತ ಬ್ರಹ್ಮರ್ಷಿಯೇ ಹುಟ್ಟಿ ಮರಳಿ ಸುಂದರಿಯಾಗಿಸಿ ಸ್ವರ್ಗ ಏರುವಂತ ಮಾಡಬೇಕು. ಆಗ ಯಾವುದಕ್ಕಾಗಿ ನಾ ಹಂಬಲಿಸಿದ್ದೇನೋ ಅದರ ಹೆಚ್ಚುಗಾರಿಕೆಯನ್ನು ಅಂತ ಅರ್ಥ ಆಗ್ತದೆ. ಅಲ್ಲಿಯ ತನಕ ದೇವೇಂದ್ರನಿಗೆ ಶಿಕ್ಷಾ ರೂಪವಾಗಿ, ತಪಸ್ವಿಗಳಿಗೆ ಗೌರವ ರೂಪದಲ್ಲಿ ಶಿಲಾಖಂಡವಾಗಿ ಆ ನಿರೀಕ್ಷೆಯಲ್ಲೇ ಇರ್ತೇವೆ.